हूं शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಕರ್ನಾಟಕ ಸರ್ಕಾರ ಪರಿಶಿಷ್ಟ ಜಾತಿಯ ಜಾತಿವಾರು ಏನು ಅಭಿಯಾನ ನಡೆಸ್ತಾ ಇದೆ. ನಾವು ಆ ಜಾತಿಯನ್ನು ನಾವು ಎಲ್ಲ ಪರಿಶಿಷ್ಟ ಜಾತಿಯಲ್ಲಿದ್ದಂಥ 101 ಜಾತಿಯವರು ನಮ್ಮ ಜಾತಿ ಕಾಲಂನಲ್ಲಿ ತಮ್ಮ ಜಾತಿಯ ಹೆಸರನ್ನು ನಮೂದಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕಾರ್ಯಪ್ರವೃತ್ತಿ ಆಗಬೇಕು. ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿಯ ಎಲ್ಲ ನನ್ನ ಸಂಗಾತಿಗಳಿಗೆ ಹೇಳೋದೇನೆಂದರೆ, ಇವತ್ತು ನಾವು 101 ಜಾತಿಯಲ್ಲಿದ್ದಂಥ ಎಲ್ಲ ನಮ್ಮ ಒಳಪಂಗಡಗಳು ಎಲ್ಲರೂ ತಮ್ಮ ಓಣಿಗೆ ಹೋಗಿ, ಕೇರಿಗೆ ಹೋಗಿ, ಮನೆಗೆ ನಮ್ಮ ಕಾರ್ಯಕರ್ತರು ಹೋಗಿ ಆ ಜಾತಿ ಕಾಲಂನಲ್ಲಿ ನಮ್ಮ ಜಾತಿ ಹೊಲೆಯರು, ಮಾದಿಗ, ಸಮಗಾರ, ಕೊರವ, ಕೊಂಚ, ಒಡ್ಡರು ಇವೆಲ್ಲ ಸಮುದಾಯದವರು ಇವತ್ತು ಬಾಬಾ ಸಾಹೇಬರು ಹೇಳಿದ ಹಾಗೆ ಸರ್ವರಿಗೆ ಸಮಪಾಳು, ಸರ್ವರಿಗೆ ಸಮಬಾಳು ಈ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಂದು ಹಕ್ಕು ಸಿಗುವ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವು 5 ತಾರೀಕು ಸ್ಟಾರ್ಟ್ ಆಗುವಂಥ ಜಾತಿ ಗಣತಿ ಆ ಒಂದು ಅಭಿಯಾನದಲ್ಲಿ ನಾವು ಭಾಳ ಸಕ್ರಿಯವಾಗಿ ಭಾಳ ಒಂದು ಮುತುವರ್ಜಿ ವಹಿಸಿ ಇದು ಅನಿವಾರ್ಯದಿಂದ ನಾವೆಲ್ಲ ಭಾಗವಹಿಸಬೇಕಾಗಿದೆ. ಬಂಧುಗಳೇ, ನಮ್ಮೆಲ್ಲ ದಲಿತ ಸಂಘರ್ಷಿತ ಸಂಗಾತಿಗಳು ಇದನ್ನು ತಪ್ಪದೆ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ವಿನಂತಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಅಡವೆಪ್ಪ ಸಾಲ್ಗಲ್, ದಲಿತ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ. ಸರ್ಕಾರ ಪ್ರಾರಂಭಿಸಿರುವ 5ನೇ ತಾರೀಕು ಜಾತಿವಾರು ಅಭಿಯಾನದ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಪರಿಶಿಷ್ಟ ಜಾತಿಯ 101 ಏನು ಸಮುದಾಯಗಳಿವೆ ಅವು ಎಲ್ಲ ತಮ್ಮ ಒಂದು ಜನಸಂಖ್ಯೆಯನ್ನು ನಮೂದಿಸುವ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಇದು ನಮ್ಮ ಆದ್ಯ ಕರ್ತವ್ಯ. ಯಾಕಂದರೆ ಈ ಜವಾಬ್ದಾರಿಯುತ ಜನಸಂಖ್ಯೆಯನ್ನು ನಾವು ನಮೂದಿಸಬೇಕಾಗ್ತದೆ. ಅದಕ್ಕೆ ನಮ್ಮ ಒಂದು ಸಮುದಾಯ ಇವತ್ತು ಭಜಂತ್ರಿ ಸಮುದಾಯ ಅಂತಂದ್ರೆ ಈಗ ಕೊರಮ ಮತ್ತು ಕೊರವ ಅನ್ನೋದು ನಾವು ನಮೂದಿಸಬೇಕಾಗ್ತದೆ. ಅದಕ್ಕೆ ಪ್ರತಿಯೊಬ್ಬರೂ ಈ ಜನಸಂಖ್ಯೆಯನ್ನು ನಾವು ಕೊಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಈಗ ಸರ್ವರಿಗೆ ಪಾಲು ಸರ್ವರಿಗೆ ಸಮಬಾಳು ಎನ್ನುವಂತೆ ಇವತ್ತು ಸರ್ಕಾರ ನೀಡ್ತಿರುವ ಈ ಅಭಿಯಾನದಲ್ಲಿ ನಾವೆಲ್ಲರೂ ಮುತುವರ್ಜಿ ವಹಿಸಿ ನಮ್ಮ ಏನು ಜನಸಂಖ್ಯೆಯನ್ನು ನಾವು ಇವತ್ತು ಸಮೀಕ್ಷೆಯನ್ನು ದೂರ ಇಡುವುದು ಬೇಡ, ಸಮೀಕ್ಷೆಯೊಂದಿಗೆ ನಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸಬೇಕಾಗ್ತದಂತ ನಮ್ಮ ಸಮಾಜದಿಂದ ನಾನು ಶ್ರೀದೇವಿ ಉತ್ಲಾಸರ್ ಈ ಮೂಲಕ ಕೇಳಿಕೊಳ್ಳುತ್ತೇನೆ.